ಇಲ್ಲ, ಕರೆಕ್ಟು. ನನ್ನ ಮೇಲೆ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ. ಆ ದೂರನ್ನು ತಾವು ಸಂಪೂರ್ಣ ಓದಿ ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಹಿಂಗೆ BJP ಅವರು ಚುನಾವಣೆಗೆ ದುಡ್ಡು ಕೇಳಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ. ಸೊ ಈ ಹೇಳಿಕೆಯನ್ನು ಆಧರಿಸಿ ತನಿಖೆ ಮಾಡಿ ಇಂಥದ್ದು ನಿಜವೇ ಆಗಿದ್ದರೆ IT ವಿರುದ್ಧ ಅಂದರೆ ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಕೇಸ್ ದಾಖಲಿಸಿ, BJP ಆ ಸಂಘಟನೆ ವಿರುದ್ಧ ಕೂಡ ಕೇಸ್ ದಾಖಲಿಸಿ ಈ ಹೇಳಿಕೆ ಅವರು ಯಾವ ಥರ ಹೇಳಿದ್ರು ಅಂತ ನಾನು ರಾಜ್ಯದ ಜನತೆಗೆ ಹೇಳ್ತೀನಿ. ನಾನೊಬ್ಬ ಟೀಚರ್, ನಾನೊಬ್ಬ MLA, ಅದಕ್ಕಿಂತ ಮುಂಚೆ ನಾನೊಬ್ಬ ಜರ್ನಲಿಸ್ಟ್. ನನಗೂ ಸೋರ್ಸಸ್ ಇದೆ. ಈಗ ನಿಮಗೆ ಹೆಂಗೆ ಇನ್ಫಾರ್ಮೇಷನ್ ಸೋರ್ಸಸ್ ಬರುತ್ತೆ? ಆಲ್ವೇಸ್ ಇನ್ಫಾರ್ಮೇಷನ್ ಗ್ಯಾದರ್ಡ್ ಫ್ರಮ್ ಸೋರ್ಸಸ್. ನನಗೆ ಮಾಧ್ಯಮದ ಸ್ನೇಹಿತರು, ಕೆಲವರು ಆಂಗ್ಲ ಚಾನಲ್ ರಿಪೋರ್ಟರ್ಸು, ಕೆಲವರು ಅವ್ರಿಗೆ ಗೊತ್ತಿರೋರ ಪ್ರಕಾರ ನನ್ನ ಸೋರ್ಸಸ್ ಕಲೆಕ್ಟ್ ಮಾಡಿದ್ರೆ ಏನೋ BJP ಅವ್ರು ಫಂಡಿಂಗ್ ಕೇಳಿದಾರಂತೆ. ನಾನು ಸೋರ್ಸಸ್ಸಿಂದನೇ ಇನ್ಫಾರ್ಮೇಷನ್ ಹೇಳಿದ್ದು. ಐ ಆಮ್ ಎ ಜರ್ನಲಿಸ್ಟ್. ನಾನು ಸೋರ್ಸಸ್ಸಿಂದ ಹೇಳಿದ್ದೀನಿ. ಅವರು ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ನನಗೆ ಗೌರವ ಇದೆ. ಎಸ್, ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ನಾನು ರೆಡಿ. BJP ಅವರೇ CJ ರಾಯ್ ಅವ್ರನ್ನ ಕೊಂದಿರೋದು IT ಬಿಟ್ಟು ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಾನು ರಾಜಕಾರಣಕ್ಕೆ ಬಂದಾಗಲೇ ಈ ಕೇಸ್ಗಳಿಗೆ, ಡಿಫಾಮೇಷನ್ಗಳಿಗೆ ಎದುರಿದವನಲ್ಲ. ಅದು ಯಾವುದು ನನಗೆ ಪಾಪ BJP ಸ್ನೇಹಿತರು ಆಲ್ರೆಡಿ 7-8 ಡಿಫಾಮೇಷನ್ ಹಾಕಿದ್ದಾರೆ, ಮಾನನಷ್ಟ ಮೊಕದ್ದಮೆ. ನನಗೆ ಬೇಜಾರು ಏನು ಗೊತ್ತಾ ಸರ್? ಅವರು ಮಾನನಷ್ಟ ಮೊಕದ್ದಮೆ ಹಾಕಿದ್ರು ಅಂತ ಬೇಜಾರಲ್ಲ, ಮಾನ ಇಲ್ಲದೆ ಇರೋರು ಆಗ್ತಾ ಇದ್ದಾರೆ ಅನ್ನೋದೇ ಬೇಜಾರು. ಥ್ಯಾಂಕ್ ಯು ಸರ್. ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ BJPಯಲ್ಲೇ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜನ್ಮ ಕೊಟ್ಟಿದ್ದೇ BJPಯವರು. ಮಾನ್ಯ ಯತ್ನಾಳವರು, ಅವರು ಭಾಷಾ ಪ್ರಯೋಗ ಅಬ್ಬಬ್ಬಬ್ಬ, ಸರಸ್ವತಿ ದೇವಿನೂ ಭಯ ಬೀಳ್ತಾರೆ. ಅಶೋಕಣ್ಣ, ವಿಜೇಂದ್ರಣ್ಣ, CT ರವಿಯವರು, ಮತ್ತು ಈ ದ್ವೇಷ ಭಾಷಣದ ಅನಧಿಕೃತ ಪಿತಾಮಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಆವಾಗವಾಗ ಅದಕ್ಕೆ ಪಿತಾಮಹ ಆಗ್ತಿರ್ತಾರೆ. ಮತ್ತು ಅಲ್ಲೊಬ್ಬರು MLC ರವಿ ಅಣ್ಣ ಇದ್ದಾರೆ. ಅವರು 6 ಅಡಿ ಕಟ್ಔಟು, ಬಟ್ 3 ಅಡಿ ಇದ್ದಾರೆ ಅಷ್ಟೇ. ಅವರು ಈ ದ್ವೇಷ ಭಾಷಣ ಪಿತಾಮಹ. ಇವ್ರಿಗೋಸ್ಕರ ಇವ್ರು ನಿಯಂತ್ರಣ ಮಾಡೋಣ, ರಾಜ್ಯದ ಜನತೆ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ನಾವು ಬಿಲ್ ಮಾಡಿದ್ವಿ ಅಂತ BJP ಅವರು ಹೇಳ್ತಾರೆ. ನಾವು ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರೂ ತಪ್ಪೆ, ನೀವು ಮಾಡಿದ್ರೂ ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ, ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಿಸ್ ಈಸ್ ನಾಟ್ ಎ ಫೇರ್ ಡೆವಲಪ್ಮೆಂಟ್. ಯು ಶುಡ್ ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟಾಗಿ ವರ್ತಿಸ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ರಾಜ್ಯದ ಜನತೆ ನೀವು ಇದನ್ನೆಲ್ಲ ನೋಡಬೇಕು. ಯಾರೆಲ್ಲ BJPಗೆ ಓಟ್ ಹಾಕಿದ್ರಲ್ಲ, ನೀವು ನೋಡಬೇಕು, ಈ ಗಮನ ಡೆವಲಪ್ಮೆಂಟ್ ಹಾಕಬೇಕು. ಆಯ್ತಪ್ಪ, ಭಾಳಷ್ಟು ಜನ ನಾನು ಯಂಗ್ಸ್ಟರ್ಸ್ ಕೇಳ್ತೀನಿ, ಏನೋ ಯಾರ ಮುಖನೋ ನೋಡ್ಕೊಂಡು ಓಟ್ ಹಾಕಿದ್ರಲ್ಲ BJPಗೆ, ಕರ್ನಾಟಕಕ್ಕೆ ಏನು ಬಂದಿದೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಂಧ ಭಕ್ತರು, ವಾಟ್ಸಪ್ ಯೂನಿವರ್ಸಿಟಿ ಫೌಂಡರ್ಸು, BJP IT ಸೆಲ್ಲು ಘಟಾನುಘಟಿಣಿಗಳು, ನೀವು ಆ ವಿಡಿಯೋ ಮಾಡೋ ಬದಲು ಇಂಥದನ್ನು ಕ್ವಶನ್ ಮಾಡಿದ್ರೆ ರಾಜ್ಯ ಅಭಿವೃದ್ಧಿ ಆಗೋದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು ನನ್ನ ಮೇಲೆ ಬರೀ ವಿಡಿಯೋ ಮಾಡೋದ್ರಲ್ಲೇ ಕಳೆದೋಗಿದ್ದಾರೆ. ಬಟ್ ನಾನು BJP IT ಸೆಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅಪ್ಪ, ನನ್ನನ್ನು ಚೆನ್ನಾಗಿ ಮೇಕಪ್ ಮಾಡಿ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಗುರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.